ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಹೋಬಳಿಯ ಗ್ರಾಮ ಪಂಚಾಯತಿಯ 3ನೇ ವಾರ್ಡ್ ಕ್ಷೇತ್ರದ 4ನೇ ವಾರ್ಡ್ ಸದಸ್ಯರಾಗಿ ಆಯ್ಕೆಯಾಗಿರತಕ್ಕಂತ ಆಶಾ ನಾಗರಾಜ್ ಅವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸರ್. ಮೇಡಮ್, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿದೆ? ಕೃಷಿ ಮತ್ತೆ ಏನೇನು ಕೆಲಸ? ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ? ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಅಧ್ಯಕ್ಷರಾಗಿ ಆಯ್ಕೆ ಸ್ವಸಹಾಯ ಸಂಘದಲ್ಲಿ ನೀವು ಸರ್ ಬೇರೆ ಬೇರೆ? ನಾವು ಇದ್ದೀವಿ ಸಂಘದಲ್ಲಿ. ನಮ್ಮ ಸಮಾಜದ ಇದರಲ್ಲಿ 5 ವರ್ಷ ಸದಸ್ಯನಾಗಿದ್ದೇನೆ. ಈಗ ಆಂಜನೇಯ ಪತ್ತಿನ ಸಂಘದಲ್ಲಿ 5 ವರ್ಷ ಸದಸ್ಯನಾಗಿ 10ನೇ ವರ್ಷ ನಡೆಸ್ತಾ ಇದ್ದೀನಿ. ಖಂಡಿತ 5 ವರ್ಷ 10 ವರ್ಷ ನಡೀತೈತೆ. ಅದರಲ್ಲಿ ನಾನು ಸದಸ್ಯನಾಗಿ ಮುಂದೆ. ಹಾಗಾದ್ರೆ ನೀವು ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ರಾಜಕೀಯಕ್ಕೆ ಬರೋ ಕಾರಣ ಅಂದ್ರೆ ಜನ ಬೆಂಬಲ. ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ಹೋರಾಟದಿಂದ ಆವಾಗಿಲ್ಲ ಯಡಿಯೂರಪ್ಪ ಹೋರಾಟದಿಂದ ಬಂದವರು. ಅದರ ಜನಪ್ರತಿನಿಧಿ ಗುರುತಿಸಿ ನಿಲ್ಲಿಸಿ ಅವ್ರ ಸದಸ್ಯರನ್ನು ಆಯ್ಕೆ ಮಾಡಿ ಜನನೇ. ಹೌದು, ಖಂಡಿತ ಸರ್. ಹಾಗಾದ್ರೆ ನಿಮ್ಮನ್ನ ಗೆಲ್ಸಿ ರಾಜಕೀಯಕ್ಕೆ ಕರ್ಕೊಂಡು ಬಂದಂತ ಈ ಒಂದು ವಾರ್ಡಿನ ಜನತೆಗೆ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಗುರಿಯಾಗಿಟ್ಕೊಂಡಿದ್ದೀರಿ? ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ನಾವು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನೆಲ್ಲ ಕರೆಕ್ಟ್ ಆಗಿ ಜನಗಳಿಗೆ ಮುಟ್ಟಿಸುವ ಹಾಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ 5 ವರ್ಷದಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಎಲ್ಲ ಜಾತಿ ಭೇದ ಅನ್ನದೆ ಯಾವುದೇ ಪಕ್ಷ ಭೇದ ಅನ್ನದೆ ಮುಟ್ಟಿಸೋದಕ್ಕೆ ನೀವು ರೆಡಿಯಾಗಿದ್ದೀರಿ. ಖಂಡಿತ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥ ನಿಮಗೆ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಸರ್ಕಾರ ಕೊಡ್ತಕ್ಕಂಥ ಗೌರವಧನದ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ? ಅದು ಇಷ್ಟು ವರ್ಷ ತೃಪ್ತಿ ಇರಲಿಲ್ಲ. ಈಗ ಒಂದು 500 ರೂಪಾಯಿ ಕೊಡ್ತಾರೆ ಅಂತ ಸುದ್ದಿವಾದ ಇನ್ನೂ ಬಿಟ್ಟಿಲ್ಲ. ಅದು ಮುಂದೆ ಬರ್ಬೋದು ಅಂತ. ಆದ್ರೆ ನಿಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಏನೋ ಮುಂದೆ ಮಾಡ್ತೀವಿ ಅಂತ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ. ಖಂಡಿತ. ಹಾಗೆ ಏನು ಅಂತ ಹೇಳಿದ್ರೆ, ನಾವು ಕೂಡ ಕೇರಳ ಮಾದರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಗುರುತಿನ ಚೀಟಿ ಇರ್ಬೋದು, ಒಂದು ಬಸ್ ಪಾಸ್ ವ್ಯವಸ್ಥೆ ಇರ್ಬೋದು, ಹಾಗೂ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ನಿಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಮಾಡ್ತಾ ಇದ್ದೀವಿ. ಹಾಗೆ ಸರ್, ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಏನಂದ್ರೆ ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನ ಗುರುತಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರ ಮನೆ ಭೇಟಿಯನ್ನ ಮಾಡಿ ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಇಡೀ ಕರ್ನಾಟಕದಾದ್ಯಂತ ವಿತರಿಸ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಇದರಿಂದ ನಿಮ್ಗೆ ಏನು ಉಪಯೋಗ? ಇಡೀ ಕರ್ನಾಟಕದ ಮೇಲೆ ನಾವು ಮಾಡ್ತೇವೆ. ಕರ್ನಾಟಕದ ಮೇಲೆ ಆಲ್ ಇಂಡಿಯಾ ಮಾಡ್ತಾ ಇದ್ದಾರೆ. ಹೌದಾ? ಆಲ್ ಇಂಡಿಯಾ. ಹೌದಾ? ಅದು ಭಾಳ ಒಳ್ಳೆ ಕೆಲಸ. ಈಗ ಎಲ್ಲಾ ರಾಜ್ಯಗಳಿಗೂ ಮುಟ್ಟುವಂತ ಕೆಲಸ. ಅದನ್ನ ನಾವು ಮಾಡೋದು ಒಳ್ಳೆ ರೀತಿ ಐತಿ, ಮಾಡ್ಬೋದು. ಅದು ಒಳ್ಳೆ ರೀತಿ. ಖಂಡಿತ ಸರ್. ಹಾಗಾದ್ರೆ ನಾವು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಒಳಗೊಂಡು ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು ಸಮಾವೇಶಗಳನ್ನು ಆಯೋಜನೆ ಮಾಡಿ ಈ 10 ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಇವನ ಮಂಜೂರಾತಿ ತರುವುದರಲ್ಲಿ ನಮ್ಮ ಸಮಾವೇಶದಲ್ಲಿ ನೀವು ಯಾವ ರೀತಿಯಾಗಿ ಸಹಕರಿಸ್ತೀವಿ? ಎಲ್ಲ ಇದಕ್ಕೂ ನಾವು ಭಾಗವಹಿಸ್ತೀವಿ. ಸರ್, ನೀವು ಯಾವಾಗ ಕರಿತೀರಿ ನಮ್ಮ ಮೆಂಬರ್ಗಳು ನೀವು ಒಳ್ಳೆ ಕೆಲಸ ಯಾವ ರೀತಿಯಲ್ಲಿ ಯಾವ ಫಂಕ್ಷನ್ ಇಟ್ಕೊಂಡಿರ್ತೀರಿ, ಯಾವ ರೀತಿ ಸಭೆ ಕರಿತೀರಿ, ಆ ರೀತಿ ನಾವೆಲ್ಲ ಸಹಕಾರ ಕೊಡ್ತೀವಿ. ಖಂಡಿತ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ. ಹಾಗೆ ನೀವು ನಮಗೆ ಕೊಡ್ತಕ್ಕಂಥ ಬೆಂಬಲಕ್ಕೆ ಯಾವತ್ತೂ ನಮ್ಮ ಸಂಸ್ಥೆ ನಿಮಗೆ ಚಿರಋಣಿಯಾಗಿರ್ತದೆ. ಹಾಗೆ ನಮ್ಮ ವಿಡಿಯೋ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ಒಂದು 10 ನಿಮಿಷಗಳ ಕಾಲ ನಮ್ಮೊಂದಿಗೆ ಚರ್ಚೆ ಮತ್ತು ಎಲ್ಲ ರೀತಿಯ ಭಾಗವಹಿಸುವಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಸಂಸ್ಥೆಯಿಂದ ನಿಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೀನಿ. ಹಾಗೆ ನೀವು ಈ ಬಾರಿಯ ಚುನಾವಣೆಯಲ್ಲಿ ಬಹುಮತದಿಂದ ಜಯಗಳಿಸಿದ್ದೀರಿ. ಅದಕ್ಕಾಗಿ ನಮ್ಮ ಸಂಸ್ಥೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅಭಿನಂದಿಸುವಂತ ಒಂದು ಕಾರ್ಯಕ್ರಮ. ದಯವಿಟ್ಟು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು. ಹಾಗೆ ನಿಮಗೆ ತುಂಬ ಹೃದಯದ